ಸಾಕರ್ ಮುರಳಿಯಲ್ಲಿದೆ. ಡೇಟ್ ಆಗಿದೆ 5/3/24. मीठे बच्चे, ज्ञान सागर बाप तुम्हें रत्नों की तालियां भर भर कर देते हैं. ಬಾಬಾ ಅಂತಾರೆ, ಮಧುರಾದ ಮಕ್ಕಳೇ, ಜ್ಞಾನ ಸಾಗರ ತಂದೆ ತಮಗೆ ರತ್ನಗಳ ತಟ್ಟೆಯನ್ನು ತುಂಬಿಸಿ ತುಂಬಿಸಿ ಕೊಡ್ತಿದ್ದಾರೆ. ಜಿತನಾ ಚಾಯೆ ಅಪನಿ ಜೋಲಿ ಬರು, ಎಷ್ಟು ಬೇಕೋ ಅಷ್ಟು ನಿಮ್ಮ ಜೋಲಿಗೆಯನ್ನು ತುಂಬಿಸ್ಕೊಳ್ಳಿ. ಸಾ ಫಿಕರಾತೋನ್ ಸೆ ಫಾರಿಗ್ ಹೋ ಜಾओ, ಎಲ್ಲ ಚಿಂತೆಗಳಿಂದ ಅತೀತರಾಗ್ಬಿಡಿ. ಪ್ರಶ್ನೆ ಆಗಿದೆ, ಜ್ಞಾನ ಮಾರ್ಗಕ್ಕೆ ಕೌನ್ ಸಿ ಬಾತ್ ಭಕ್ತಿ ಮಾರ್ಗ ಮೇ ಬಿ ಪಸಂದ್ ಕರ್ತೆ. ಜ್ಞಾನ ಮಾರ್ಗದ ಯಾವ ಒಂದು ಮಾತು ಭಕ್ತಿ ಮಾರ್ಗದಲ್ಲೂ ಸಹ ಇಷ್ಟಪಡ್ತಾರೆ? ಉತ್ತರ ಆಗಿದೆ ಸ್ವಚ್ಛತೆ. ज्ञान मार्ग में तुम बच्चे स्वच्छ बनते हो, बाप तुम्हारे मैले कपड़े को स्वच्छ बनाने आए हो. ಜ್ಞಾನ ಮಾರ್ಗದಲ್ಲಿ ತಮ್ಮ ಮಕ್ಕಳನ್ನು ಸ್ವಚ್ಛ ಮಾಡಲಾಗತ್ತೆ. ಬಾಬಾ ನಿಮ್ಮ ಕೊಳಕಿನ ವಸ್ತ್ರವನ್ನು ಸ್ವಚ್ಛವಾಗಿ ಮಾಡೋದಕ್ಕೆ ಬರ್ತಾರೆ. आत्मा जब स्वच्छ अर्थात पावन बन जाती तब घर में जाने के उड़ने के पंख लग जाते. ಯಾವಾಗ ಆತ್ಮ ಸ್ವಚ್ಛ ಅಂದರೆ ಪಾವನ ಆಗಿಬಿಡುತ್ತೆ, ಆಗ ಮನೆಗೆ ಹೋಗೋದಕ್ಕೆ ಹಾರೋದಕ್ಕೆ ರೆಕ್ಕೆಗಳು ಬಂದ್ಬಿಡುತ್ತೆ. ಭಕ್ತಿ ಮೇ ಭಿ ಸ್ವಚ್ಛತಾ ಕೋ ಬಹುತ್ ಪಸಂದ್ ಕರ್ತೆ ಹೈ. ಭಕ್ತಿಯಲ್ಲೂ ಸಹ ಸ್ವಚ್ಛತೆಯನ್ನು ತುಂಬ ಇಷ್ಟಪಡ್ತಾರೆ. ಸ್ವಚ್ಛ ಬನ್ನೆ ಕೆ ಲಿಯೆ ಗಂಗಾ ಮೇ ಜಾಕರ್ ಸ್ನಾನ ಕರ್ತೆ. ಸ್ವಚ್ಛ ಆಗಕ್ಕೋಸ್ಕರ ಗಂಗೆಯಲ್ಲಿ ಹೋಗಿ ಸ್ನಾನವನ್ನು ಮಾಡ್ತಾರೆ. लेकिन पानी से आत्मा स्वच्छ नहीं बन सकती. ಆದರೆ ನೀರಿನಿಂದ ಆತ್ಮ ಸ್ವಚ್ಛ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂಶಾತಿ मीठे मीठे बच्चे तुम्हें याद की यात्रा को भूलना नहीं. ಮಧುರಾತಿ ಮಧುರ ಮಕ್ಕಳೇ, ತಾವು ನೆನಪಿನ ಯಾತ್ರೆಯನ್ನು ಮರಿಬೇಡಿ. सुबह को जैसे ये प्रैक्टिस करते हो उसमें वाणी नहीं चलती, क्योंकि वो है निर्वाण धाम में जाने की युक्ति. ಬೆಳಗ್ಗೆ ಏನು ಅಭ್ಯಾಸವನ್ನು ಮಾಡ್ತೀರಾ ಅದರಲ್ಲಿ ಶಬ್ದ ನಡೆಯೋದಿಲ್ಲ, ಯಾಕೆಂದರೆ ಅದಾಗಿದೆ ನಿರ್ವಾಣ ಧಾಮಕ್ಕೆ ಹೋಗುವ ಯುಕ್ತಿ. ಪಾವನ್ ಬನ್ನೆ ಕೆ ಸಿವಾಯಿ ತುಮ್ ಬಚ್ಚೆ ಜಾ नहीं सकते उड़ नहीं सकते. ಪಾವನ ಆಗದೆ ತಾವು ಮಕ್ಕಳು ಹೋಗೋದಕ್ಕೆ ಆಗೋದಿಲ್ಲ, ಹಾರೋದಕ್ಕೆ ಆಗೋದಿಲ್ಲ. ये भी समझते हो सत्युग जब होता है तो कितनी देर आत्माई उड़कर जाती. ಇದು ಸಹ ಅರ್ಥ ಮಾಡ್ಕೊತೀರಾ? ಯಾವಾಗ ಸತ್ಯುಗ ಆಗತ್ತೆ ಆವಾಗ ಅನೇಕ ಆತ್ಮಗಳು ಹಾರಿ ಹೋಗುತ್ತೆ. अभी तो कितने करोड़ आत्माएं वह सत्युग में जाकर कुछ लाख बचेंगे. ಇವಾಗಂತೂ ಎಷ್ಟು ಕೋಟ್ಯಾಂತರ ಆತ್ಮಗಳಿದ್ದಾರೆ. ಸತ್ಯುಗದಲ್ಲಿ ಕೆಲವು ಲಕ್ಷ ಮಾತ್ರ ಮಿಕ್ತಾರೆ. ಬಾಕಿ ಸಬ್ ಉಡ್ ಜಾತೆ ಜರೂರ್ ಕೋಯಿ ತೋ ಆಕರ್ ಪಂಖ ದೇತೆ ಹೈ. ಮಿಕ್ಕಿದ ಎಲ್ಲರೂ ಹಾರಿ ಹೋಗ್ತಾರೆ, ಯಾರೋ ಒಬ್ಬರು ಬಂದು ರೆಕ್ಕೆಯನ್ನು ಕೊಡ್ತಾರಲ್ಲ. इस याद की यात्रा से ही आत्मा पवित्र हो जाएंगी. ಈ ನೆನಪಿನ ಯಾತ್ರೆಯಿಂದಲೇ ಆತ್ಮ ಪವಿತ್ರ ಆಗತ್ತೆ. इसके सिवाय और कोई उपाय नहीं पावन में. ಇದನ್ನು ಬಿಟ್ಟು ಬೇರೆ ಯಾವ ಉಪಾಯನೂ ಇಲ್ಲ ಪಾವನ ಆಗೋದಕ್ಕೆ. पतित पावन में एक बाबा को कहते, फिर कोई ईश्वर कहते, परमात्मा कहते व भगवान कहते है, तो एक अनेक नहीं है. ಪತಿತ ಪಾವನ ಅಂತ ಒಬ್ಬ ತಂದೆಗೆ ತಿಳಿಸಲಾಗುತ್ತೆ. ಕೆಲವರು ಈಶ್ವರ ಅಂತಾರೆ, ಕೆಲವರು ಪರಮಾತ್ಮ ಅಂತಾರೆ, ಅಥವಾ ಭಗವಂತ ಅಂತಾರೆ. ಆದರೆ ಒಬ್ಬರೇ ಅಲ್ವಾ, ಅನೇಕರಂತೂ ಅಲ್ಲ. ಬಾಪ್ ಸಬ್ಕಾ ಏಕ್ ಹೈ, ಲೌಕಿಕ ಬಾಪ್ ಸಬ್ಕಾ ಅಪನಾ ಅಪನಾ ಹೋತಾ. ತಂದೆ ಎಲ್ಲರಿಗೂ ಒಬ್ಬರೇ. ಲೌಕಿಕ ತಂದೆ ಪ್ರತಿಯೊಬ್ಬರಿಗೂ ತಮ್ಮವರೇ ಇರ್ತಾರಲ್ಲ. ಬಾಕಿ ಪಾರಲೌಕಿಕ ತೋ ಸಬ್ಕಾ ಏಕ್ ಹಿ ಹೈ. ಬಾಕಿ ಪಾರಲೌಕಿಕದವರಿಗೆ ಒಬ್ಬರೇ ಆಗಿದೆ. वह एक जब आते तो सबको सुख देकर जाते. ಅವರೊಬ್ಬರೇ ಯಾವಾಗ ಬರ್ತಾರೆ
ಎಲ್ಲರಿಗೂ ಸುಖವನ್ನು ಕೊಟ್ಟು ಹೋಗ್ತಾರೆ. फिर सुख में उसको याद करने की दरकार नहीं, वो भी फास्ट हो गए ना. ಮತ್ತೆ ಸುಖದಲ್ಲಿ ಅವರನ್ನು ನೆನಪು ಮಾಡುವ ಅವಶ್ಯಕತೆ ಇರಲ್ಲ. ಯಾಕೆಂದರೂ ಅದು ಸಹ ಭೂತಕಾಲ ಆಗ್ಬಿಡುತ್ತಲ್ಲ. ಆ बाप बैठ पास्ट प्रेजेंट फ्यूचर का राज समझाते. ಈಗ ತಂದೆ ಕೂತ್ಕೊಂಡು ವರ್ತಮಾನ, ಭೂತಕಾಲ, ಭವಿಷ್ಯತ್ತಿನ ರಹಸ್ಯವನ್ನು ತಿಳಿಸ್ತಾರೆ. ಜಾಡ್ ಕಾ ಫಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬಹುತ್ ಈಸಿ है. ಈ ವೃಕ್ಷದ ಭೂತಕಾಲ, ವರ್ತಮಾನ, ಭವಿಷ್ಯತ್ತು ಬಹಳ ಸಹಜ ಆಗಿದೆ. तुम जानते हो कि कैसे बीज से ಜಾಡ್ होता है. ತಮಗಂತೂ ಅರಿವಾಗಿದೆ ಯಾವ ರೀತಿ ಈ ಬೀಜದಿಂದ ವೃಕ್ಷ ಆಗತ್ತೆ. फिर वृद्धि को पाते पाते आखिर अंत आ जाता. ನಂತರ ವೃದ್ಧಿಯನ್ನು ಪಡಿತಾ ಪಡಿತಾ ಅಂತ್ಯದಲ್ಲಿ ಬಂದ್ಬಿಡ್ತೀವಿ. ಉಸ್ಕೋ ಕಹಾ ಜಾತಾ ಆದಿ ಮಧ್ಯ ಔರ್ ಅಂತ್. ಅದಕ್ಕೆ ಹೇಳಾಗುತ್ತೆ ಆದಿ ಮಧ್ಯ ಅಂತ್ಯ. ಯೇ ಹೇ ವೆರೈಟಿ ಧಾರ್ಮ ಕಾ ಜಾಡ್, ವೆರೈಟಿ ಫೀಚರ್ ಕಾ ಜಾಡ್. ಇದಾಗಿದೆ ವೆರೈಟಿ ಧರ್ಮದ ವೃಕ್ಷ, ವೆರೈಟಿ ಮುಖಚರಣೆಯ ವೃಕ್ಷ. सबके फीचर्स अपने अपने हैं, फूलों में तुम देखो जैसा जैसा झाड़ वैसे वैसे उनके फूल निकल. ಎಲ್ಲರ ಮುಖಚರಣೆ ತಮ್ಮದೇ ಆಗಿದೆ. ಹೂಗಳಲ್ಲೂ ನೋಡಿ ಯಾವ ಯಾವ ರೀತಿ ವೃಕ್ಷ ಇರುತ್ತೋ ಆ ರೀತಿ ಪುಷ್ಪಗಳು ಬರ್ತಾವಲ್ಲ. उन सब फूलों के फीचर्स एक रहेंगे, परंतु इस मनुष्य सृष्टि रूपी झाड़ में वेराइटी. ಆ ಹೂಗಳ ಮುಖಚರಣೆ ಒಂದೇ ಇರುತ್ತೆ, ಆದರೆ ಈ ಮನುಷ್ಯ ಸೃಷ್ಟಿಯ ವೃಕ್ಷ ವೆರೈಟಿ ಆಗಿದೆ. उसमें हर एक झाड़ की शोभा अपनी अपनी होती है. इस झाड़ में अनेक प्रकार की शोभा है. ಅಲ್ಲಿನ ಪ್ರತಿಯೊಂದು ವೃಕ್ಷದಲ್ಲೂ ತನ್ನದೇ ಆದ ಒಂದು ಶೋಭೆ ಇರುತ್ತೆ. ಇಲ್ಲಿನ ವೃಕ್ಷದಲ್ಲಿ ಅನೇಕ ಪ್ರಕಾರದ ಶೋಭೆ ಇದೆ. जैसे बाप समझाते श्याम सुंदर ये देवी देवताओं के लिए. ಯಾವ ರೀತಿ ಬಾಬಾ ತಿಳಿಸ್ತಾರೆ ಶ್ಯಾಮ ಸುಂದರ ಇದು ದೇವಿ ದೇವತೆಗಳಿಗೋಸ್ಕರ ಆಗಿದೆ. जब वो सतो प्रधान से तमो प्रधान बनते तो वही सुंदर से श्याम बनते. ಯಾವಾಗ ಅವರು ಸತೋ ಪ್ರಧಾನದಿಂದ ತಮೋ ಪ್ರಧಾನ ಆಗ್ತಾರೆ ಆಗ ಅವರೇ ಸುಂದರನಿಂದ ಶ್ಯಾಮ ಆಗ್ಬಿಡ್ತಾರೆ. ऐसे श्याम सुंदर और कोई धर्म में नहीं बनते. उनके फीचर्स भी देखो. ಈ ರೀತಿ ಶ್ಯಾಮ ಸುಂದರ ಮತ್ತೆ ಯಾವ ಧರ್ಮದಲ್ಲೂ ಆಗೋದಿಲ್ಲ. ಅವರ ಮುಖಚರಣೆಯನ್ನು ನೋಡಿ. जापानियों के फीचर्स, यूरोपियंस के फीचर्स, ಚೀನಿಯೋं के फीचर्स देखो. ಜಪಾನಿಗಳ ಮುಖಚರಣೆ, ಯುರೋಪಿಯನ್ಸಿನ ಮುಖಚರಣೆ, ಚೀನಿಗಳ ಮುಖಚರಣೆಯನ್ನು ನೋಡಿ. इंडिया वालों के फीचर्स बदली होते जाते. उनके लिए श्याम सुंदर का गायन है और कोई धर्म के लिए नहीं. ಇಂಡಿಯಾದವರ ಮುಖಚರಣೆ ಬದಲಾವಣೆ ಆಗ್ತಾ ಹೋಗುತ್ತೆ. ಅವರಿಗೋಸ್ಕರ ಶ್ಯಾಮ ಸುಂದರ ಅಂತ ಗಾಯನ ಇದೆ, ಮತ್ತೆ ಯಾವ ಧರ್ಮಕ್ಕೂ ಇಲ್ಲ. ये मनुष्य सृष्टि का झाड़ है, वेराइटी धर्म है. ಇದು ಮನುಷ್ಯ ಸೃಷ್ಟಿಯ ವೃಕ್ಷ ಆಗಿದೆ, ವೆರೈಟಿ ಧರ್ಮ ಆಗಿದೆ. वो सब नंबरवार कैसे आते, ये नॉलेज तुम बच्चों को अभी मिलता. ಅವರೆಲ್ಲರೂ ನಂಬರ್ವಾರಿಂಗ್ ಬರ್ತಾರೆ. ಈ ಒಂದು ಜ್ಞಾನ ತಮ್ಮ ಮಕ್ಕಳಿಗೆ ಈಗ ಸಿಕ್ಕಿದೆ. और कोई ये बात समझा ना सके, ये कल्प है 5000 ವರ್ಷ. ಬೇರೆ ಯಾರೂ ಸಹ ಈ ಮಾತುಗಳನ್ನು ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಈ ಕಲ್ಪ ಆಗಿದೆ 5000 ವರ್ಷದ್ದು. इसको वृक्ष कहो या दुनिया कहो, आधे में भक्ति जिसको रावण राज्य के. ಇದಕ್ಕೆ ವೃಕ್ಷ ಅಂತ ಹೇಳಿ, ಪ್ರಪಂಚ ಅಂತ ಹೇಳಿ, ಅರ್ಧದಲ್ಲಿ ಭಕ್ತಿ, ಅದಕ್ಕೆ ರಾವಣ ರಾಜ್ಯ ಅಂತ ತಿಳಿಸ್ಬೋದು.
ವಿಕಾರೋं का राज्य चलता काम चिता पर चढ़कर पतित बनते. ವಿಕಾರಗಳ ರಾಜ್ಯ ನಡೆಯುತ್ತೆ, ಕಾಮಚಿತೆಯ ಮೇಲೆ ಕುತ್ಕೊಂಡು ಪತಿತರು ಕಪ್ಪಗಾಗ್ಬಿಡ್ತಾರೆ. रावण संप्रदाय वालों की चलन और दैवी संप्रदाय वालों की चलन में रात दिन का फर्क. ರಾವಣ ಸಂಪ್ರದಾಯದವರ ಚಲನೆ ಮತ್ತು ದೈವಿ ಸಂಪ್ರದಾಯದವರ ಚಲನೆಯಲ್ಲಿ ರಾತ್ರಿ ಹಗಲಷ್ಟು ವ್ಯತ್ಯಾಸ ಇದೆ. ಮನುಷ್ಯನೋ ಕಿ ಮಹಿಮಾ ಗಾತೆ ಅಪನೆ ಕೋ ನೀಚ್ ಪಾಪಿ कहते. ಮನುಷ್ಯರು ಅವರ ಮಹಿಮೆಯನ್ನು ಮಾಡ್ತಾರೆ, ತಮ್ಮನ್ನು ತಾವು ನೀಚರು ಪಾಪಿಗಳು ಅನ್ಕೊಂತಾರೆ. ಅನೇಕ ಪ್ರಕಾರ ಕೆ ಮನುಷ್ಯ है, ಭಕ್ತಿ तो तुमने बहुत की है. ಅನೇಕ ಪ್ರಕಾರದ ಮಾನವರಿದ್ದಾರೆ, ಭಕ್ತಿನೂ ಸಹ ತಾವು ಬಹಳಷ್ಟು ಮಾಡಿದ್ದೀರಾ. पुनर्जन्म लेते लेते भक्ति करते आए हो, पहले होते ಅವ್ಯಭಿಚಾರಿ ಭಕ್ತಿ. ಪುನರ್ಜನ್ಮವನ್ನು ಪಡೀತಾ ಪಡೀತಾ ಭಕ್ತಿಯನ್ನು ಮಾಡ್ತಾ ಬಂದಿದೆ. ಮೊಟ್ಟ ಮೊದಲು ಆಗತ್ತೆ ಅವ್ಯಭಿಚಾರಿ ಭಕ್ತಿ. एक की भक्ति पहले पहले शुरू करते फिर व्यभिचारी हो जाते. ಒಬ್ಬರ ಭಕ್ತಿ ಮೊಟ್ಟ ಮೊದಲು ಆರಂಭ ಮಾಡ್ತೀರ, ನಂತರ ವ್ಯಭಿಚಾರಿ ಆಗ್ಬಿಡುತ್ತೆ. अंत में फिर बिल्कुल ही व्यभिचारी बन जाते. तब बाबा आकर ಅವ್ಯಭಿಚಾರಿ ಜ್ಞಾನ देते. ಅಂತ್ಯದಲ್ಲಂತೂ ಬಿಲ್ಕುಲ್ ವ್ಯಭಿಚಾರಿ ಆಗ್ಬಿಡ್ತೀರಿ. ಆಗ ತಂದೆ ಬಂದು ಅವ್ಯಭಿಚಾರಿ ಜ್ಞಾನವನ್ನು ಕೊಡ್ತಾರೆ, ಅಂದರೆ ಒಬ್ಬ ತಂದೆಯ ಜ್ಞಾನವನ್ನು ಕೊಡ್ತಾರೆ. जिस ज्ञान से सद्गति होती इसका जब तक पता नहीं तो भक्ति में ही घमंड में रहते. ಯಾವ ಜ್ಞಾನದಿಂದ ಸದ್ಗತಿ ಆಗುತ್ತೆ ಇದರ ಬಗ್ಗೆ ಎಲ್ಲಿವರೆಗೂ ಅರಿವು ಕೂಡೋದಿಲ್ಲ, ಅಲ್ಲಿವರೆಗೂ ಭಕ್ತಿಯ ಗಮಂಡದಲ್ಲಿ ಅಹಂಕಾರದಲ್ಲಿ ಇರ್ತೀವಿ. ये पता नहीं कि ज्ञान सागर एक ही परमात्मा है. ಇದು ಸಹ ಗೊತ್ತಿಲ್ಲ, ಜ್ಞಾನ ಸಾಗರ ಒಬ್ಬ ಪರಮಾತ್ಮ ಆಗಿದ್ದಾರೆ. ಭಕ್ತಿ में कितने वेद शास्त्र याद कर ಜಬಾನಿ ಬಿ ಸುನಾತೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ವೇದಶಾಸ್ತ್ರಗಳನ್ನು ನೆನಪು ಮಾಡ್ತಾ ಕಂಠಸ್ಥಿಕೆಯಿಂದ ತಿಳಿಸ್ತಾ ಇರ್ತಾರೆ. ये सब भक्ति मार्ग का विस्तार है, भक्ति की शोभा. ಇದೆಲ್ಲ ಭಕ್ತಿಯ ವಿಸ್ತಾರ ಆಗಿದೆ, ಭಕ್ತಿಯ ಶೋಭೆ ಆಗಿದೆ. बाप कहते ये मृग तृष्णा समान शोभा है, वो रेत पानी जैसे दूर से ऐसे चमकती जैसे चांदी. ತಂದೆ ತಿಳಿಸ್ತಾರೆ ಇದು ಮೃಗ ತೃಷ್ಣಾ ಸಮಾನ ಶೋಭೆಯಾಗಿದೆ. ಅಂದರೆ ಮರಳುಗಾಡಿನಲ್ಲಿ ದೂರದಿಂದ ಆ ರೀತಿ ಒಳಪು ಕಾಣುತ್ತೆ, ಯಾವ ರೀತಿ ಅದು ಬೆಳ್ಳಿ ಏನು ಅನ್ನುವ ರೀತಿ. हिरण को प्यास लगती तो उस रेत में भागते भागते फंस जाता है. ಜಿಂಕೆಗೆ ದಾಹ ಆದಾಗ ಅದು ಮರಳುಗಾಡಿನಲ್ಲಿ ಓಡ್ತಾ ಓಡ್ತಾ ಸಿಕ್ಕಾಕೊಂಡ್ಬಿಡುತ್ತೆ. भक्ति भी ऐसे है, उसमें सब फंसे पड़े हैं, उससे निकालने में बच्चों को मेहनत है. ಭಕ್ತಿನೂ ಅದೇ ರೀತಿ ಇದೆ, ಅದರಲ್ಲಿ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಹೊರಗಡೆ ತೆಗೆಯೋದಕ್ಕೆ ಮಕ್ಕಳು ಬಹಳ ಶ್ರಮವನ್ನು ಮಾಡ್ತೀರಾ. विघ्न में इसमें पड़ते क्योंकि बाप पवित्र बनाते हैं. द्रौपदी ने भी पुकारा ना. ವಿಘ್ನನು ಇದರಲ್ಲಿ ಬೀಳುತ್ತೆ, ಯಾಕೆಂದರೆ ತಂದೆ ಪವಿತ್ರರಾಗಿ ಮಾಡ್ತಾರೆ. ದ್ರೌಪದಿ ಕರೆದ್ರಲ್ಲ. सारी दुनिया में द्रौपदी और दुर्योधन है और फिर ऐसे भी कहेंगे तुम सब पार्वतिया हो जो अमरनाथ अमर कथा सुना रहे हैं. ದ್ರೌಪದಿಗಳೇ ಕರೆದರೂ ಇಡೀ ಪ್ರಪಂಚದಲ್ಲಿ ದ್ರೌಪದಿಗಳು ದುಶ್ಯಾಸನರೇ ಇದ್ದಾರೆ. ಮತ್ತೆ ಈ ರೀತಿ ಹೇಳ್ಬೋದು, ತಾವೆಲ್ಲರೂ ಪಾರ್ವತಿಗಳಾಗಿದ್ದೀರಾ, ಅಮರನಾಥ ಅಮರ ಕಥೆಯನ್ನು ತಿಳಿಸ್ತಿದ್ದಾರೆ. बाप तुमको अमर लोक के लिए अमर कथा सुना रहे, ये है मृत्यु लोक. ತಂದೆ ತಮಗೋಸ್ಕರ
ಅಮರ ಲೋಕಕ್ಕೋಸ್ಕರ ಅಮರ ಕಥೆಯನ್ನು ತಿಳಿಸ್ತಾ ಇದೆ. ಇದಾಗಿದೆ ಮೃತ್ಯುಲೋಕ. यहाँ अकाले मृत्यु होती रहती, बैठे बैठे हार्ट ಫೇಲ್ हो जाती. ಇಲ್ಲಂತೂ ಅಕಾಲ ಮೃತ್ಯು ನಡೀತಾ ಇರುತ್ತೆ, ಕೂತಿರೋ ಕಡೆನೇ ಹಾರ್ಟ್ ಫೇಲ್ ಆಗ್ಬಿಡುತ್ತೆ. तुम हॉस्पिटल में जाकर समझा सकते हो. ತಾವು ಹಾಸ್ಪಿಟಲಲ್ಲಿ ಹೋಗಿ ಇವೆಲ್ಲ ತಿಳಿಸ್ಬೋದಾಗಿದೆ. यहाँ तुम्हारी आयु कितनी कम है, बीमार हो पड़ते हो, वहाँ बीमारी होंगी नहीं. ಇಲ್ಲಿ ನಿಮ್ಮ ಆಯುಷ್ಯ ಎಷ್ಟು ಕಡಿಮೆ ಆಗಿದೆ, ಅನಾರೋಗ್ಯದಲ್ಲಿ ಬಿದ್ದೋಗ್ತೀರ, ಅಲ್ಲಿ ಅನಾರೋಗ್ಯ ಆಗೋದೇ ಇಲ್ಲ. ಭಗವಾನ್ ವಾಜ್ अपने को ಆತ್ಮ समझे मुझ बाबा को याद करो. ಭಗವಂತನ ಮಹಾವಾಕ್ಯ, ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ನನ್ನ ತಂದೆಯನ್ನ ನೆನಪು ಮಾಡಿ. और उनसे ममत्व मिटा दो तो तुम्हारे विकर्म विनाश होंगे, फिर कभी बीमार होंगे नहीं. ಬೇರೆಯವರ ಜೊತೆ ಮಮತ್ವವನ್ನು ಬಿಡಿ, ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗತ್ತೆ, ತಾವು ಎಂದೂ ಅನಾರೋಗ್ಯದಲ್ಲಿ ಬೀಳೋದಿಲ್ಲ. ಕಾಲ್ ಕಾಯಂಗಾ ನಹಿ, ಆಯು ಬಿ ಬಡಿ ಹೋಂಗಿ. ಸಮಯ ತಿನ್ನೋದಿಲ್ಲ, ಆಯುಷು ಸಹ ದೊಡ್ಡದಾಗಿರುತ್ತೆ. इन देवताओं की आयु बड़ी थी ना, फिर बड़ी आयु वाले कहाँ गए. ಈ ದೇವತೆಗಳ ಆಯುಷ್ಯ ದೊಡ್ಡದಾಗಿತ್ತಲ್ಲ, ಮತ್ತೆ ಇಷ್ಟು ದೊಡ್ಡ ಆಯುಷ್ಯನವರು ಎಲ್ಲೋದ್ರು. ಪುನರ್ಜನ್ಮ ಲೇತೆ ಲೇತೆ ಆಯು ಕಮ್ ಹೋ ಜಾತೆ. ಪುನರ್ಜನ್ಮವನ್ನು ಪಡೀತಾ ಪಡೀತಾ ಆಯುಷ್ಯು ಕಡಿಮೆ ಆಗುತ್ತೆ. ಈ ದುಃಖ ಸುಖ ಕೇಲ್ ಹೈ, ಇಸ್ಕೋ ಕೋಯಿ ಜಾನ್ತೆ ನಹೀ. ಇದು ದುಃಖ ಸುಖದ ಆಟ ಆಗಿದೆ, ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. मेले मलकाड़े आदि कितने होते, कुंभ के मेले में कितने लोग स्नान करने के लिए जाकर इकट्ठे होते, परंतु फायदा कुछ भी नहीं. ಜಾತ್ರೆ ಜಂಗುಳಿ ಇವೆಲ್ಲ ಎಷ್ಟೊಂದು ಆಗ್ತಿರುತ್ತಲ್ಲ, ಕುಂಭ ಮೇಳದಲ್ಲಿ ಎಷ್ಟೊಂದು ಜನ ಸ್ನಾನಕ್ಕೋಸ್ಕರ ಹೋಗ್ತಾರೆ ಒಂದೇ ಸಲ, ಆದರೆ ಲಾಭ ಏನೂ ಇಲ್ವಲ್ಲ. ರೋಜ್ ತುಮ್ ಸ್ನಾನ ಕರ್ತೆ ಹೋ, ಪಾಣಿ ತೋ ಸಬ್ ಜಾಗ ಸಾಗರ್ ಸೆ ಆತ. ಪ್ರತಿನಿತ್ಯ ತಾವು ಸ್ನಾನ ಮಾಡ್ತೀರ, ನೀರಂತೂ ಎಲ್ಲ ಸ್ನಾನದಲ್ಲೂ ಇರುತ್ತಲ್ಲ. ನೀರಂತೂ ಎಲ್ಲ ಸ್ಥಾನದಲ್ಲಿ ಸಾಗರದಿಂದ ಬರುತ್ತೆ. सबसे अच्छा पानी तो कुएं का होता, नदियों में तो ಕಿಚಡಾ ಪಡಾ रहता. ಎಲ್ಲದಕ್ಕಿಂತ ಸ್ವಚ್ಛವಾದ ನೀರು ಬಾವಿ ನೀರಾಗಿದೆ, ನದಿಗಳಲ್ಲೂ ಕಚಡ ಬಿದ್ದಿರುತ್ತಲ್ಲ. कुएं का पानी तो नेचुरल शुद्ध होता, तो उनसे स्नान करना बहुत अच्छा होता. ಬಾಯಿ ನೀರು ಪ್ರಕೃತಿಯ ಶುದ್ಧತೆಯಿಂದ ಕೂಡಿರುತ್ತೆ, ಅದರಿಂದ ಸ್ನಾನ ಮಾಡೋದು ಬಹಳ ಒಳ್ಳೆಯದು. पहले ये रिवाज था, अब नदियों का रिवाज पड़ा. भक्ति मार्ग में भी स्वच्छता को पसंद करते. ಮೊದಲಂತೂ ಈ ಎಲ್ಲ ಸಂಪ್ರದಾಯ ಇತ್ತು, ಈಗಂತೂ ನದಿಗಳ ಸಂಪ್ರದಾಯ ಬಿದ್ದಿದೆ. ಭಕ್ತಿ ಮಾರ್ಗದಲ್ಲಿ ಸ್ವಚ್ಛತೆಯನ್ನು ಇಷ್ಟಪಡ್ತಾರೆ. आप परमात्मा को पुकारते कि आकर हमको स्वच्छ बनाओ. ಈಗ ಪರಮಾತ್ಮನನ್ನು ಕರೀತಾರೆ, ಬಂದು ನಮ್ಮನ್ನು ಸ್ವಚ್ಛವಾಗಿ ಮಾಡಿ. गुरु नानक ने भी परमात्मा की महिमा गाई कि मूत पतली कपड़ धोए, बाप आकर मूत पलिती कपड़ को स्वच्छ बना. ಈಗ ಪರಮಾತ್ಮನನ್ನು ಕರೀತಾ ಬಂದಿದ್ದೀವಿ, ಬಂದು ನಮ್ಮನ್ನು ಸ್ವಚ್ಛ ಮಾಡಿ. ಗುರು ನಾನಕ್ಕೂ ಸಹ ಪರಮಾತ್ಮನ ಮಹಿಮೆಯನ್ನು ಮಾಡಿದ್ರು. ಕಲ್ಮಶವಾದ ಬಟ್ಟೆಯನ್ನು ಬಂದು ಒಗಿತಾರೆ ಅಂತ ಬಾಬಾ ಬಂದು ಕಲ್ಮಶವಾದ ಬಟ್ಟೆಯನ್ನು ಸ್ವಚ್ಛ ಮಾಡ್ತಿದ್ದಾರಲ್ಲ. यहाँ बाप आत्मा को स्वच्छ बनाते, वो लोग आत्मा को निर्लेप समझते. ಇಲ್ಲಂತೂ ಬಾಬಾ ಆತ್ಮವನ್ನು ಸ್ವಚ್ಛ ಮಾಡ್ತಿದ್ದಾರೆ, ಅಲ್ಲಿ ಜನ ಆತ್ಮವನ್ನು ನಿರ್ಲೇಪ ಅಂತಾರೆ. बाप कहते ये है ही रावण राज सृष्टि की उतरती कल. ತಂದೆ ಅಂತಾರೆ, ಇದಾಗಿದೆ ರಾವಣ ರಾಜ್ಯ, ಸೃಷ್ಟಿಯ ಇಳಿಯುವ ಕಲೆ.
गायन में है चढ़ती कला तेरी बानी सर्व का भला सर्व की सद्गति हो जाती. ಗಾಯನನೂ ಇದೆ, ಆರುವ ಕಲೆಯಿಂದ ಸರ್ವರ ಉನ್ನತಿ ಅಂತ, ಸರ್ವರ ಸದ್ಗತಿ ಆಗ್ಬಿಡುತ್ತಲ್ಲ. ಏ ಬಾಬಾ आपके द्वारा सबका भला हो जाता, सतयुग में सबका भला होते. ಈ ತಂದೆ ತಮ್ಮ ಮುಖಾಂತರ ಎಲ್ಲರ ಉನ್ನತಿಯಾಗುತ್ತೆ. ಸತ್ಯುಗದಲ್ಲಿ ಎಲ್ಲರ ಉನ್ನತಿ ಆಗ್ಬಿಡುತ್ತಲ್ಲ. वह सब शांति में है, एक ही राज्य है. उस समय और सब ಶಾಂತಿಧಾಮ में रहते. ಅಲ್ಲಂತೂ ಎಲ್ಲರೂ ಶಾಂತವಾಗಿರ್ತಾರೆ, ಒಂದೇ ರಾಜ್ಯ ಆಗಿದೆ. ಆ ಸಮಯದಲ್ಲಿ ಎಲ್ಲರೂ ಶಾಂತಿಧಾಮದಲ್ಲಿ ಇರ್ತಾರೆ. अब लोग माता मारते कि विश्व में शांति हो. उनसे पूछो आगे कभी विश्व में शांति थी जो आप फिर मांग रही हो. ಅವರನ್ನು ಕೇಳಿ. ತಲೆಯೇ ಜನಗಳ ಮುಂದೆ ತಲೆ ಚೆಚ್ಕೋಬೇಕಾಗತ್ತೆ. ಜನ ಅಂತಾರೆ ವಿಶ್ವದಲ್ಲಿ ಶಾಂತಿ ಇರಲಿ ಅಂತ. ಅವರನ್ನು ಕೇಳಿ, ಮುಂದೆ ಎಂದಾದರೂ ಶಾಂತಿ ಇತ್ತಾ? ಈಗ ಮತ್ತೆ ಅದನ್ನು ತಾವು ಕೇಳ್ತಿದ್ದೀರಲ್ಲ. वो फिर कह देते हैं अभी कलयुग में 40,000 वर्ष और पड़े. ಅವ್ರು ಅಂದ್ಬಿಡ್ತಾರೆ, ಕಲಿಯುಗ ಇನ್ನೂ 40,000 ವರ್ಷ ಇರುತ್ತೆ. मनुष्य घोर अंधेरे में है, कहाँ 5,000 वर्ष का सारा कलप, कहाँ एक कलयुग के 40,000 वर्ष बचे, वो ये बताते हैं. ಮನುಷ್ಯ ಘೋರ ಅಂಧಕಾರದಲ್ಲಿ ಇದ್ದಾರೆ. ಎಲ್ಲಿ 5,000 ವರ್ಷದ ಇಡೀ ಕಲ್ಪ, ಎಲ್ಲಿ ಒಂದು ಕಲಿಯುಗ 40,000 ವರ್ಷ ಇನ್ನೂ ಮಿಕ್ಕಿದೆ ಅಂತ ಅವ್ರಂತ ಇರ್ತಾರೆ. अनेक मते हैं, बाबा आकर सच बताते कि जन्म भी 84 ही है. ಅನೇಕ ಮತಗಳಿವೆ. ತಂದೆ ಬಂದು ಸತ್ಯವನ್ನು ತಿಳಿಸ್ಕೊಡ್ತಾರೆ, ಜನ್ಮಗಳು ಸಹ 84 ಇದೆ. लाखों वर्ष हो फिर तो मनुष्य जानवर आदि भी बन सकते, परंतु फायदा ही नहीं. ಲಕ್ಷಾಂತರ ವರ್ಷ ಆಗೋದಾದರೆ ಮತ್ತೆ ಮಾನವ ಪಶು ಪ್ರಾಣಿಗಳಲ್ಲೂ ಆಗ್ಬೋದಲ್ವ, ಆದರೆ ಲಾಭ ಏನೂ ಇಲ್ಲ. 84 जन्म मनुष्य का ही लेते, उसका हिसाब किताबी बाबा बता. 84 ಜನ್ಮ ಮನುಷ್ಯನೇ ಪಡೀತಾನೆ, ಅದರ ಒಂದು ಲೆಕ್ಕಾಚಾರ ತಂದೆ ತಿಳಿಸ್ತಾರೆ. ये नॉलेज तुम बच्चों को धारण करनी है, ऋषि मुनि ने नेति नेति करके गए, ಅರ್ಥಾತ್ हम नहीं जानते तो नास्तिक है. ಈ ಜ್ಞಾನವನ್ನು ತಾವು ಮಕ್ಕಳು ಧಾರಣೆ ಮಾಡಬೇಕು. ಋಷಿ ಮುನಿಗಳು ಸಹ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿ ಹೋಗಿದ್ದಾರೆ. ಅಂದರೆ ನಮಗೆ ಗೊತ್ತಿಲ್ಲ ಅಂದರೆ ನಾಸ್ತಿಕರಾದ್ರಲ್ಲ. जरूर कोई आस्तिक होंगे, आस्तिक देवताये, नास्तिके ರಾವಣ ರಾಜ. ಖಂಡಿತವಾಗಿ ಯಾರೂ ಆಸ್ತಿಕರಾಗಿರ್ಬೋದಲ್ವ. ಆಸ್ತಿಕರಾಗಿದ್ದರೆ ದೇವತೆಗಳು, ನಾಸ್ತಿಕರಾಗಿದ್ದರೆ ರಾವಣ ರಾಜ್ಯದಲ್ಲಿ. ज्ञान से तुम आस्तिक बनते हो, फिर 21 जन्म का वर्षा मिल जाता. ಜ್ಞಾನದಿಂದ ತಾವು ಆಸ್ತಿಕರಾಗ್ಬಿಡ್ತೀರಾ, ಮತ್ತೆ 21 ಜನ್ಮದ ಆಸ್ತಿ ಸಿಗತ್ತೆ. फिर ज्ञान की दरकार नहीं रहती. अब पुरुषोत्तम संगम युग है, जबकि हम उत्तम ते उत्तम पुरुष स्वर्ग के मालिक बन. ಮತ್ತೆ ಜ್ಞಾನದ ಅವಶ್ಯಕತೆನೇ ಇರಲ್ಲ. ಈಗ ಪುರುಷೋತ್ತಮ ಸಂಗಮ ಆಗಿದೆ, ನಾವು ಉತ್ತಮಕ್ಕಿಂತ ಉತ್ತಮ ಪುರುಷ ಸ್ವರ್ಗದ ಮಾಲೀಕರಾಗಿರ್ತೀವಿ. इसमें जितना जो पढ़ेंगे उतना ऊंच पद पाएंगे. ಇದರಲ್ಲಿ ಎಷ್ಟು ಓದ್ತೀರಾ ಅಷ್ಟು ಉನ್ನತವಾದ ಪದವಿಯನ್ನು ಪಡಿತೀರಾ. पढ़ेंगे लिखेंगे होंगे विश्व के मालिक, नहीं तो कम पद. ಓದಿದಾಗ ಬರೆದಾಗ ವಿಶ್ವದ ಮಾಲೀಕರಾಗ್ತೀರಾ, ಇಲ್ಲ ಅಂದರೆ ಕಡಿಮೆ ಪದವಿಯನ್ನು ಪಡಿತೀರಾ. ಪರಂತು वो राजाई है सुख की, वो है दुख की. ಆದರೆ ಆ ರಾಜ್ಯ ಭಾಗ್ಯ ಸುಖದ್ದಾಗಿದೆ, ಇಲ್ಲಿ ದುಃಖದ್ದಾಗಿದೆ. आस्तिक बनते तो सुख की राजाई करते, फिर रावण आने से नास्तिक बनते तो दुख होता.
ಆಸ್ತಿಕರಾದಾಗ ಸುಖದ ರಾಜ್ಯ ಅಂತ ಹೇಳಲಾಗತ್ತೆ. ರಾವಣ ಬಂದಾಗ ನಾಸ್ತಿಕರಾಗ್ತೀರಾ, ಆಗ ದುಃಖ ಆಗತ್ತೆ. बाबा जब सॉल्वेंट था तो अथा धन था, सोमनाथ का मंदिर कितना बारी बनाया. ಭಾರತ ಯಾವಾಗ ಸಾಲ್ವೆಂಟ್ ಆಗಿತ್ತು ಆಗ ಅನಂತವಾದ ಧನ ಇತ್ತು. ಸೋಮನಾಥ ಮಂದಿರ ಎಷ್ಟು ವಿಜೃಂಭಣೆಯಿಂದ ಮಾಡಲಾಗಿದೆ. मंदिर बनाने के लिए इतने पैसे थे तो खुद के पास कितने पैसे होंगे. ये इतने पैसे कहाँ से मिले. ಮಂದಿರವನ್ನು ತಯಾರು ಮಾಡೋರ ಹತ್ರ ಇಷ್ಟೊಂದು ದುಡ್ಡಿದೆ ಅಂದ ಮೇಲೆ ಸ್ವಯಂ ಹತ್ರ ಎಷ್ಟು ದುಡ್ಡಿರ್ಬೋದು. ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಸಿಕ್ತು. शास्त्रों में लिखा है सागर ने तालियां भर भर के दिया, अब ज्ञान सागर तुमको रत्नों की तालियां भरकर दे. ಶಾಸ್ತ್ರದಲ್ಲಿ ಬರೆದಿದೆ, ಸಾಗರ ಮುತ್ತು ರತ್ನಗಳ ತಟ್ಟೆಯನ್ನು ತುಂಬಿಸಿ ತುಂಬಿಸಿ ಕೊಟ್ಟರು ಅಂತ. ಈಗ ಜ್ಞಾನ ಸಾಗರ ತಮಗೆ ರತ್ನಗಳ ತಟ್ಟೆಯನ್ನು ತುಂಬಿಸಿ ಕೊಡ್ತಿದ್ದಾರಲ್ಲ. आज तुम्हारी झोली भर रही है, वो शंकर के आगे जाकर कहते हैं भर दो झोली, बाप को जानते. ಈಗ ತಮ್ಮ ಜೋಳಿಗೆ ತುಂಬ್ತಾ ಇದೆ. ಅವರಂತೂ ಶಂಕರನ ಮುಂದೆ ಹೋಗಿ ಹೇಳ್ತಾರೆ, ಜೋಳಿಗೆಯನ್ನು ತುಂಬಿಸ್ಬಿಡಿ, ತಂದೆಯ ಬಗ್ಗೆ ಗೊತ್ತಿಲ್ವಲ್ಲ. अब तुम जानते हो बाप हमारी झोली भर रहे हैं, जितना जिसको चाहिए सो भर. ಈಗ ತಮಗೆ ಗೊತ್ತಾಗಿದೆ, ಬಾಬಾ ನಿಮ್ಮ ಜೋಳಿಗೆಯನ್ನು ತುಂಬ್ತಾ ಇದ್ದಾರೆ. ಎಷ್ಟು ಯಾರಿಗೆ ಬೇಕೋ ಅಷ್ಟು ತುಂಬಿಸ್ಕೊಳ್ಳಿ. ಜಿತನಾ ಅಚ್ಚಿ ರೀತಿ ಪಡೆಂಗೆ ಉತನಾ ಸ್ಕಾಲರ್ಶಿಪ್ ಮಿಲೇಂಗಾ. ಎಷ್ಟು ಚೆನ್ನಾಗಿ ಓದ್ತೀರಾ ಅಷ್ಟು ಸ್ಕಾಲರ್ಶಿಪ್ ಸಿಗತ್ತೆ. ಚಾಹೆ ತೋ ಊಂಚತೆ ಊಂಚ್ ಡಬಲ್ ಸಿರ್ತಾಜ್ ಬನೋ, ಚಾಹೆ ಗರೀಬ್ ಪ್ರಜಾ ವ ದಾಸ್ ದಾಸ್. ಬೇಕಾದರೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಡಬಲ್ ಕಿರೀಟಧಾರಿಯಾಗಿ, ಬೇಕಾದರೆ ಬಡವರಲ್ಲಿ ಪ್ರಜೆಗಳು ದಾಸದಾಸಿಯಾಗಿ. बहुत है जो पुकार भी देते हैं, ये भी ड्रामा में नोंद. ಬಹಳಷ್ಟು ಜನ ಕೂಗ್ತಾ ಇರ್ತಾರೆ, ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. बाप कहते मुझे कोई फिक्र नहीं है, मैं तो फिक्र से फारिग हूँ, तुमको भी बना रहा हूँ. ತಂದೆ ಅಂತಾರೆ, ನನಗಂತೂ ಎಂಥದೇ ಚಿಂತೆ ಇಲ್ಲ, ನಾನಂತೂ ಚಿಂತೆಯಿಂದ ದೂರ ಇದ್ದು ತಮ್ಮನ್ನು ಅದೇ ರೀತಿ ಮಾಡ್ತಾ ಇದ್ದೀನಿ. ಫಿಕ್ರ ಸೆ ಫಾರಿಗ್ ಸ್ವಾಮಿ ಕಿಂದ ಸದ್ಗುರು, ಸ್ವಾಮಿ ಜಿ ಸಬ್ಕಾ ಬಾಪ್ ಹೈ ಉನ್ಕೋ ಮಾಲಿಕ್ ಬಿ ಗೆ. ಚಿಂತೆಯಿಂದ ದೂರ ಸ್ವಾಮಿ ಸದ್ಗುರು ಅಂತ. ಸ್ವಾಮಿ ಎಲ್ಲರಿಗೂ ತಂದೆ ಆಗಿದ್ದರೆ ಅವರಿಗೆ ಮಾಲೀಕ ಅಂತ ಹೇಳ್ಬೋದಾಗಿದೆ. बाप कहते मैं तुम्हारा बेहद का टीचर भी हूँ, भक्ति मार्ग में तुम अनेक टीचर से अनेक विद्याएं पढ़ते. ತಂದೆ ಅಂತಾರೆ, ನಾನು ನಿಮ್ಮ ಅನಂತವಾದ ಟೀಚರ್ ಆಗಿದೆ. ಭಕ್ತಿ ಮಾರ್ಗದಲ್ಲಿ ತಾವು ಅನೇಕ ಟೀಚರ್ಸಿಂದ ಅನೇಕ ವಿದ್ಯೆಗಳನ್ನು ಕಲ್ತಿದ್ದೀರ. ಬಾಪ್ ಜೋ ತುಮಕೋ ಪಡಾತೆ ವೋ ಸಬ್ಸೆ ನ್ಯಾರಿ ನಾಲೆಜ್. ತಂದೆ ತಮಗೇನು ಓದಿಸ್ತಿದ್ದಾರೆ ಇದು ಎಲ್ಲದಕ್ಕಿಂತ ಅತೀತವಾದ ಜ್ಞಾನ ಆಗಿದೆ. ವೋ ಹೇ ಜ್ಞಾನ ಸಾಗರ್, ಜಾನಿ ಜಾನನಹಾರ್ ನಹಿ ಕೆಹನಾ. ಅವರಂತೂ ಜ್ಞಾನ ಸಾಗರ, ತಿಳಿದಿರುವಂಥವರು ಅಂತ ತಿಳಿಸ್ಬೇಡಿ, ಅನ್ಕೋಬೇಡಿ. ಐಸೆ ಬಹುತ್ ಕೇತೆ ಆಪ್ ತೋ ಹಮಾರೆ ಅಂದರ್ ಕೋ ಜಾನ್ತೆ ಹೋ. ಆ ರೀತಿ ಬಹಳಷ್ಟು ಜನ ಅಂತಾರೆ, ತಾವಂತೂ ನಮ್ಮ ಆಂತರ್ಯವನ್ನು ತಿಳ್ಕೊಂಡಿದ್ದೀರಾ. बाप कहते मैं कुछ नहीं जानता, मैं तो तुम बच्चों को पढ़ाने के लिए आता. ಬಾಬಾ ಅಂತಾರೆ, ನನಗಂತೂ ಏನೂ ಗೊತ್ತಿಲ್ಲ, ನಾನು ನನ್ನ ಮಕ್ಕಳಿಗೆ ಓದಿಸೋದಕ್ಕೆ ಬರ್ತೀನಿ. तुम आत्मा अपने इस तख्त पर विराजमान हो, मैं भी इस तख्त पर बैठा. ತಾವು ಆತ್ಮ ಈ ಸಿಂಹಾಸನದ ಮೇಲೆ ಉಪಸ್ಥಿತರಾಗಿದ್ದೀರ, ನಾನು ಸಹ ಈ ಸಿಂಹಾಸನದಲ್ಲಿ ಕೂತಿದ್ದೀನಿ. ಆತ್ಮ ಕಿತನೆ ಚೋಟೆ ಬಿಂದೆ ಹೇ ಯೇ ಕೋಯಿ ಜಾನ್ತಾ ನಹಿ.
ಆತ್ಮ ಎಷ್ಟು ಸಣ್ಣದಾದ ಬಿಂದು ಆಗಿದೆ, ಇದು ಯಾರಿಗೂ ಗೊತ್ತಿಲ್ಲ. तब बाबा कहते पहले आत्मा को समझो फिर बाबा को समझेंगे. ಅದಕ್ಕೆ ಬಾಬಾ ಅಂತಾರೆ, ಮೊಟ್ಟ ಮೊದಲು ಆತ್ಮವನ್ನು ತಿಳಿಯಿರಿ, ಮತ್ತೆ ತಂದೆಯನ್ನು ತಿಳ್ಕೊಳ್ತೀರಾ. बाप पहले पहले आत्मा का ज्ञान समझाते फिर बाप का परिचय देते. ತಂದೆ ಮೊಟ್ಟ ಮೊದಲು ಆತ್ಮದ ಜ್ಞಾನವನ್ನು ತಿಳಿಸ್ತಾರೆ, ನಂತರ ತಂದೆಯ ಪರಿಚಯವನ್ನು ಕೊಡ್ತಾರೆ. भक्ति में सालिग्राम बनाए पूजा कर फिर कलास कर देते हैं. बाबा कहते ये सब गुड़ियों की पूजा. ಭಕ್ತಿ ಮಾರ್ಗದಲ್ಲಿ ಸಾಲಿಗ್ರಾಮಗಳನ್ನು ತಯಾರು ಮಾಡಿ ಪೂಜೆ ಮಾಡಿ ನಂತರ ಅದನ್ನು ಸಮಾಪ್ತಿ ಮಾಡ್ತಾರೆ. ತಂದೆ ತಿಳಿಸ್ತಾರೆ ಇದೆಲ್ಲ ಗೊಂಬೆ ಪೂಜೆ ಆಗಿದೆ. जो इन सब बातों को अच्छी रीति समझते वो औरों का भी कल्याण करते. ಯಾರು ಈ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅವರು ಇತರರ ಕಲ್ಯಾಣವನ್ನು ಮಾಡ್ತಾರೆ. बाप भी कल्याणकारी है तो बच्चों को भी बनना है. ತಂದೆನೂ ಕಲ್ಯಾಣಕಾರಿಯಾಗಿದ್ದಾರೆ ಅಂದ ಮೇಲೆ ಮಕ್ಕಳು ಸಹ ಆಗಬೇಕಾಗಿದೆ. कोई तो औरों को दलदल से निकालते निकालते खुद फंस मरते अपवित्र बनकर. ಕೆಲವರು ಬೇರೆಯವರನ್ನು ಕೊಳಕಿನಿಂದ ಕೊಚ್ಚಿಂದ ಹೊರಗಡೆ ತೆಗಿತಾ ತೆಗಿತಾ ಸ್ವಯಂನೇ ಸಿಕ್ಕಾಕೊಂಡ್ಬಿಡ್ತಾರೆ, ಅಪವಿತ್ರರು ಆಗ್ಬಿಡ್ತಾರೆ. कि कमाई चट कर देते इसलिए बाबा कहते खबरदार. ಸಂಪಾದನೆಯನ್ನು ಸಮಾಪ್ತಿ ಮಾಡ್ಕೊಂಡ್ಬಿಡ್ತಾರೆ, ಅದಕ್ಕೆ ತಂದೆ ತಿಳಿಸ್ತಾರೆ ಬಹಳ ಎಚ್ಚರಿಕೆಯಿಂದ ಇರಿ. काम चिता पर बैठने से तुम काले बन पड़ते हो. तुम कहेंगे हम ही गोरे थे हम ही काले बने. ಕಾಮ ಚಿತೆಯ ಮೇಲೆ ಕುತ್ಕೊಂಡಾಗ ತಾವು ಕಪ್ಪಗಾಗ್ತೀರಾ, ನೀವೇ ಅಂತೀರಾ ನಾವು ಬೆಳ್ಳಗಿದ್ದೀವಿ ನಾವೇ ಕಪ್ಪಗಾಗಿದ್ದೀವಿ. हम ही देवता थे हम ही नीचे उतरे हैं नहीं तो 84 जन्म कौन लेते हैं. ನಾವೇ ದೇವತೆ ಆಗಿದ್ವಿ ನಾವೇ ಈಗ ಕೆಳಗಡೆ ಇಳಿದ್ವಿ, ಇಲ್ಲ ಅಂದರೆ 84 ಜನ್ಮವನ್ನು ಯಾರು ಪಡಿತಾರೆ. ये हिसाब बाबा समझाते बच्चों को बहुत मेहनत करनी पड़ती. ಈ ಲೆಕ್ಕವನ್ನು ತಂದೆ ತಿಳಿಸ್ಕೊಡ್ತಾರೆ, ಮಕ್ಕಳು ಬಹಳಷ್ಟು ಶ್ರಮೆಯನ್ನು ಮಾಡಬೇಕು. आधा कल्प से जो विषय सागर में पड़े हैं उनसे निकलना मासी का घर नहीं है. ಅರ್ಧ ಕಲ್ಪದಿಂದ ಏನು ವಿಷಯ ಸಾಗರದಲ್ಲಿ ಬಿದ್ದಿದ್ದೀರಾ ಅದರಿಂದ ಹೊರಗಡೆ ಬರೋದು ಚಿಕ್ಕಮ್ಮನ ಮನೆ ಅಲ್ಲ. अगर कोई थोड़ा भी ज्ञान लेते तो उनका विनाश नहीं होता. ಯಾರಾದರೂ ಸ್ವಲ್ಪ ಜ್ಞಾನವನ್ನು ಪಡೆದರೂ ಅದರ ವಿನಾಶ ಆಗೋದಿಲ್ಲ. ये कथा है ही सत्यनारायण बनने की फिर प्रजा भी बनती. ಈ ಕಥೆಯಾಗಿದೆ ಸತ್ಯನಾರಾಯಣ ಆಗುವಂಥದ್ದು, ಮತ್ತು ಪ್ರಜೆಗಳು ತಯಾರಾಗುತ್ತೆ. थोड़ा समझकर चले जाते हो सकता फिर आकर समझ. ಸ್ವಲ್ಪ ತಿಳ್ಕೊಂಡು ಹೊರಟೋಗ್ಬಿಡ್ತಾರೆ, ಈ ರೀತಿನೂ ಆಗ್ಬೋದು ನಂತರನೂ ಬರ್ಬೋದು. आगे चलकर मनुष्यों में वैराग्य भी होगा जैसे शमशान में वैराग्य आता बाहर निकलने से तो खलास. ಇನ್ನೂ ಮುಂದುವರಿತಾ ಮನುಷ್ಯರಲ್ಲಿ ವೈರಾಗ್ಯ ಬರುತ್ತೆ, ಯಾವ ರೀತಿ ಸ್ಮಶಾನದಲ್ಲಿ ವೈರಾಗ್ಯ ಬರುತ್ತೆ ಹೊರಗಡೆ ಬಂದಾಗ ಸಮಾಪ್ತಿ ಆಗುತ್ತೆ. तुम भी जब समझाते हो अच्छा अच्छा करते बाहर गए खलास. ನೀವು ಸಹ ತಿಳಿಸಿದಾಗ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೊರಗಡೆ ಹೋದಾಗ ಸಮಾಪ್ತಿ. कहते हैं हम काम उतार कर आएंगे बाहर जाने से माता माया ಮೂಡ್ ಲೇತಿ है ಅಂತಾರೆ. ನಾವು ಕೆಲಸ ಮುಗಿಸ್ಕೊಂಡು ಬರ್ತೀವಿ, ಹೊರಗಡೆ ಹೋದ್ಮೇಲೆ ಮಾಯೆ ಮುಖವನ್ನು ತಿರುಗಿಸ್ಬಿಡತ್ತೆ. कोटों में कोई निकलता राजाई पद पाना इसमें मेहनत लगती. ಕೋಟಿಯಲ್ಲಿ ಕೆಲವರು ಸಹ ಹೊರಗಡೆ ಬರ್ತಾರೆ, ರಾಜ್ಯ ಪದವಿ ಪಡೆಯೋದರಲ್ಲಿ ಇದರಲ್ಲಿ ಶ್ರಮ ಆಗುತ್ತೆ.
और एक दिल से पूछे बेहद के बाप को हम कितना याद करते हैं. ಪ್ರತಿಯೊಬ್ಬರೂ ಹೃದಯದಿಂದ ಕೇಳಿ, ಅನಂತವಾದ ತಂದೆಯನ್ನ ನಾವೆಷ್ಟು ನೆನಪು ಮಾಡ್ತೀವಿ. कहते हैं बाबा की याद भूल जाती. अरे अज्ञान काल में कभी ऐसे कहते हैं कि हमको बाप भूल जाता ಅಂತಾರೆ, ತಂದೆಯ ನೆನಪು ಮರ್ತೋಗುತ್ತೆ. ಅರೆ ಅಜ್ಞಾನ ಕಾಲದಲ್ಲಿ ಎಂದಾದರೂ ಈ ರೀತಿ ಹೇಳ್ತೀವ, ನಮಗೆ ತಂದೆ ಮರ್ತೋಗ್ತಾರೆ ಅಂತ. ಬಾಬಾ कहते बल कितना भी तूफान आए तुमको हिलना नहीं. ಬಾಬಾ ತಿಳಿಸ್ತಾರೆ, ಬಲೆ ತಮಗೆ ಎಷ್ಟೇ ಬಿರುಗಾಳಿ ಬರಲಿ ಅಲ್ಲಾಡಬೇಡಿ. तूफान आएगा सिर्फ कर्मेंद्रियों से कर्म नहीं करना. ಬಿರುಗಾಳಿ ಬರುತ್ತೆ, ಆದರೆ ಕರ್ಮೇಂದ್ರಿಯಗಳಿಂದ ಕರ್ಮವನ್ನು ಮಾಡಬೇಕು. कहते हैं बाबा माया ने जादू लगा दिया. ಅಂತಾರೆ, ಬಾಬಾ ಮಾಯೆ ಜಾದೂ ಹಾಕ್ಬಿಡ್ತು. बाबा कहते मीठे मीठे बच्चे याद करो तो कट निकल जाएंगे. ತಂದೆ ತಿಳಿಸ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೆನಪು ಮಾಡಿದಾಗ ತುಕ್ಕು ಹೊಟ್ಟೋಗ್ಬಿಡುತ್ತೆ. आत्मा पर जंक चढ़ती है वो निकलेंगी याद से बाप भी बिंदी है. ಆತ್ಮದ ಮೇಲೆ ಏನು ತುಕ್ಕು ಬಿದ್ದಿದೆ ಅದು ನೆನಪಿನಿಂದ ಹೋಗುತ್ತೆ. ಬಾಬಾನು ಬಿಂದು ಆಗಿದ್ದಾರೆ. सिवाय बाबा की याद के और कोई उपाय नहीं कट उतारने का. ತಂದೆಯ ನೆನಪು ಬಿಟ್ಟು ತುಕ್ಕನ್ನು ಇಳಿಸೋದಕ್ಕೆ ಬೇರೆ ಯಾವ ಉಪಾಯನೂ ಇಲ್ಲ. अच्छा मीठे मीठे सिखिलते बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. ಇಂದಿನ ಧಾರಣೆಗೋಸ್ಕರ ಮುಖ್ಯ ಸಾರ ಮೊದಲನೇದು, कल्याणकारी बाप के हम बच्चे हैं इसलिए अपना और सर्व का कल्याण करो. ಕಲ್ಯಾಣಕಾರಿ ತಂದೆಯ ಮಕ್ಕಳಾಗಿದೆ, ಅದಕ್ಕೋಸ್ಕರ ತಮ್ಮ ಮತ್ತು ಸರ್ವರ ಕಲ್ಯಾಣವನ್ನು ಮಾಡಬೇಕಾಗಿದೆ. कोई ऐसा कर्म ना हो जो कोई की कमाई खत्म हो जाए, इसमें खबरदार रहना. ಯಾವುದೇ ಅಂತಹ ಕರ್ಮವನ್ನು ಮಾಡಬೇಡಿ, ನಿಮ್ಮ ಸಂಪಾದನೆ ಸಮಾಪ್ತಿ ಆಗುವ ರೀತಿ, ಇದರಲ್ಲಿ ಎಚ್ಚರಿಕೆಯಿಂದ ಇರಿ. ಎರಡನೇದು, पढ़ाई अच्छी तरह पढ़कर ज्ञान रत्नों से अपनी झोली भरपूर करना. ವಿದ್ಯೆಯನ್ನು ಚೆನ್ನಾಗಿ ಓದಿ ಜ್ಞಾನ ರತ್ನಗಳಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಸ್ಕೊಳ್ಳಿ. ಸ್ಕಾಲರ್ಶಿಪ್ लेने का पुरुषार्थ करना है. ಸ್ಕಾಲರ್ಶಿಪ್ ಪಡೆಯುವ ಪುರುಷಾರ್ಥವನ್ನು ಮಾಡಬೇಕು. ಬಾಪ್ ಸಮಾನ್ ಫಿಕ್ರ ಸೆ ಫಾರಿಗ್ ನಿಶ್ಚಿಂತ रहना. ತಂದೆಯ ಸಮಾನ ಚಿಂತೆಯಿಂದ ಅತೀತ ನಿಶ್ಚಿಂತರಾಗಿ ಇರಬೇಕಾಗಿದೆ. ಇಂದಿನ ವರದಾನ, महसूस था कि शक्ति द्वारा पुरानी स्वभाव संस्कार से न्यारा बनने वाले मायाजीत भव. ಅನುಭೂತಿಯ ಶಕ್ತಿಯಿಂದ ಹಳೆಯ ಸ್ವಭಾವ ಸಂಸ್ಕಾರದಿಂದ ಅತೀತರಾಗುವಂಥವರು ಮಾಯಾಜೀತ್ ಭವ. इस पुरानी देह के स्वभाव संस्कार बहुत कड़े हैं जो मायाजीत बनने में बड़ी विघ्न रूप बनते हैं. ಈ ಹಳೆ ದೇಹದ ಸ್ವಭಾವ ಸಂಸ್ಕಾರ ಬಹಳ ಕಠಿಣವಾಗಿದೆ. ಮಾಯಾವನ್ನು ಗೆಲ್ಲೋದಕ್ಕೆ ಬಹಳ ದೊಡ್ಡ ರೂಪ ಆಗತ್ತೆ. स्वभाव संस्कार रूपी साम खत्म हो जाता है लेकिन लकीर लग जाती. ಸ್ವಭಾವ ಸಂಸ್ಕಾರ ಅನ್ನುವ ಹಾವು ಸಮಾಪ್ತಿ ಆಗುತ್ತೆ, ಆದರೆ ಗೆರೆ ಉಳ್ಕೊಂಡ್ಬಿಡತ್ತೆ. जो समय आने पर बार बार धोखा देते. ಸಮಯ ಬಂದಾಗ ಮತ್ತೆ ಮತ್ತೆ ಮೋಸ ಮಾಡುತ್ತೆ. कई बार माया के इतना वशीभूत हो जाते जो रॉन्ग को रॉन्ग भी नहीं समझ. ಕೆಲವೊಂದು ಸಲ ಮಾಯೆಗೆ ಎಷ್ಟು ವಶೀಭೂತರಾಗ್ಬಿಡ್ತಾರಂದರೆ ತಪ್ಪನ್ನು ತಪ್ಪು ಅಂತ
ಅರ್ಥ ಮಾಡ್ಕೊಳ್ಳೋದಿಲ್ಲ. परवश हो जाते इसलिए चेक करो और महसूसता की शक्ति द्वारा पुराने छिपे हुए स्वभाव संस्कार से न्यारे बन तब माया जीत बन. ಪರವಶರಾಗ್ಬಿಡ್ತಾರೆ. ಅದಕ್ಕೋಸ್ಕರ ಚೆಕ್ ಮಾಡ್ಕೊಳ್ಳಿ. ಅನುಭೂತಿಯ ಶಕ್ತಿಯಿಂದ ಹಳೇದು ಏನು ಬಚ್ಚಿಟ್ಕೊಂಡಿದೆ ಆ ಸ್ವಭಾವ ಸಂಸ್ಕಾರದಿಂದ ಅತೀತರಾಗಿ ಆಗ ಮಾಯಾವನ್ನು ಗೆಲ್ತೀರಾ. स्लोगन आगे, मेरे पन के अनेक रिश्तों को समाप्त करना ही फरिश्ता बन. ನನ್ನತನದ ಅನೇಕ ಸಂಬಂಧಗಳನ್ನು ಸಮಾಪ್ತಿ ಮಾಡೋದು ಅಂದರೆ ಫರಿಷ್ಠ ಆಗುವಂಥದ್ದು.